ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಘೋರವಾದಂತಹ ಯುದ್ಧ ನಡೆದು ಈಗ ವಿರಾಮ ಆಗಿದೆ. ಯುದ್ಧ ವಿರಾಮವನ್ನು ಎರಡೂ ದೇಶಗಳು ಘೋಷಣೆ ಮಾಡಿದವೆ. ಇದಾದ ಬಳಿಕ ಭಾರತದಲ್ಲಿ ಕೆಲವೊಂದಷ್ಟು ಡಿಸ್ಟರ್ಬಿಂಗ್ ಘಟನೆಗಳು ನಡೆಯೋದಕ್ಕೆ ಶುರುವಾಗಿದೆ. ಕೆಲ ಅತೃಪ್ತ ಆತ್ಮಗಳು ಈಗ ಸದ್ದು ಮಾಡ್ತಾ ಇದ್ದಾವೆ. ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೂ ಪಾಕಿಸ್ತಾನಕ್ಕೂ ಏನು ವ್ಯತ್ಯಾಸ ಇದೆ? ಭಾರತದಲ್ಲಿರುವಂತಹ ಕೆಲವರು ಪಾಕಿಸ್ತಾನಿ ಮೈಂಡ್ ಸೆಟ್ ಅನ್ನು ಹೊಂದಿದಾರಾ? ಈ ಪ್ರಶ್ನೆಗಳು ಕೂಡ ಮೂಡುವಂತಿದೆ. ಬಹಳ ಜವಾಬ್ದಾರಿಯುತವಾಗಿ ಬಹಳ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಮಿತ್ರರೇ, ಮೊನ್ನೆಯಿಂದಲೂ ಕೂಡ ಒಂದು ವಿಚಾರ ಬಹಳ ಮನಸ್ಸಿಗೆ ನೋವು ಉಂಟು ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಭಾರತದ ಒಬ್ಬ ಸೀನಿಯರ್ ಡಿಪ್ಲೊಮ್ಯಾಟ್, ಈ ಯುದ್ಧದಲ್ಲಿ ತುಂಬ ಕ್ರಿಟಿಕಲ್ ರೋಲನ್ನು ನಿಭಾಯಿಸಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ಬಹಳ ಕನಿಷ್ಠ ಮಟ್ಟದ ಟೀಕೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಲಾಗ್ತಾ ಇದೆ. ಅವರನ್ನು ಟ್ರೋಲ್ ಮಾಡಲಾಗ್ತಾ ಇದೆ. ಅವರ ಬಗ್ಗೆ ಪರ್ಸನಲ್ ಅಟ್ಯಾಕ್ಗಳನ್ನು ಮಾಡಲಾಗ್ತಾ ಇದೆ. ಅವರ ನೈತಿಕ ಸ್ಥೈರ್ಯವನ್ನೇ ಕಸಿಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಭಾರತದ ಜನರಿಂದ ಇಂತಹದ್ದನ್ನು ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ನಾವೊಂದು ರೆಸ್ಪಾನ್ಸಿಬಲ್ ಕಂಟ್ರಿ ಹೇಗೋ ಹಾಗೆ ನಮ್ಮ ಜನ ಕೂಡ ಅಷ್ಟೇ ರೆಸ್ಪಾನ್ಸಿಬಿಲಿಟಿಯನ್ನು ಇಟ್ಕೊಂಡಿದ್ದಾರೆ ಅಂತ ಭಾವಿಸಿದ್ವಿ. ಆದರೆ ಈ ಪರಿಸ್ಥಿತಿಯಲ್ಲಿ ಕೆಲವರು ಮಾಡ್ತಾ ಇರುವಂತಹ ಟೀಕೆ, ಬೇಜವಾಬ್ದಾರಿತನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರುವಂತಹ ಪೋಸ್ಟ್ಗಳನ್ನು ನೋಡಿದ್ರೆ ಭಾರತದಲ್ಲಿರುವಂತಹ ಕೆಲ ಮೈಂಡ್ ಸೆಟ್ಗಳಿಗೂ ಪಾಕಿಸ್ತಾನದಲ್ಲಿರುವವರಿಗೂ ಹೆಚ್ಚೇನು ವ್ಯತ್ಯಾಸ ಇಲ್ಲ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಇದು ಬಹಳ ಬೇಜಾರಿನ ಸಂಗತಿ. ಇದು ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ವಿಚಾರದ ಕುರಿತಾಗಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತು, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಭಾರತ ಕೈಗೆತ್ತಿಕೊಳ್ತು. ಬಹಳ ದೊಡ್ಡ ಮಟ್ಟದ ವಿಜಯ ಭಾರತಕ್ಕೆ ಸಿಕ್ಕಿದೆ. ಅದರಲ್ಲಿ ಯಾವುದೇ ಡೌಟನ್ನು ನೀವ್ಯಾರೂ ಇಟ್ಕೊಳ್ಬೇಡಿ. ಭಾರತ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಒದೆ ಕೊಟ್ಟಿದೆ. ಆದರೆ ಮೇ 10ನೇ ತಾರೀಕು ಸಂಜೆ ಹೊತ್ತಿಗೆ ಯುದ್ಧ ವಿರಾಮ ಘೋಷಣೆ ಆಗುತ್ತೆ. ಪಾಕಿಸ್ತಾನ ಪ್ರಸ್ತಾಪಿಸಿದಂತಹ ಯುದ್ಧ ವಿರಾಮವನ್ನು ಭಾರತ ಕೂಡ ಒಪ್ಪಿಕೊಳ್ಳುತ್ತೆ. ಈ ಯುದ್ಧ ವಿರಾಮವನ್ನು ಮೊದಲಿಗೆ ಘೋಷಣೆ ಮಾಡಿದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಇದನ್ನು ಅನೌನ್ಸ್ ಮಾಡ್ತಾರೆ. ಅದಾದಂತಹ ಕೆಲವೇ ನಿಮಿಷದಲ್ಲಿ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರಾದಂತಹ ವಿಕ್ರಮ್ ಮಿಸ್ತ್ರಿ ಅವರು ಒಂದು ಪ್ರೆಸ್ ಮೀಟ್ನಲ್ಲಿ ಭಾಗಿಯಾಗ್ತಾರೆ. ಕೇವಲ 2 ಸಾಲಿನಲ್ಲಿ ಅವರು ಯುದ್ಧ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಹೆಚ್ಚಿಗೆ ಏನನ್ನೂ ಕೂಡ ವಿಕ್ರಮ್ ಮಿಸ್ತ್ರಿ ಹೇಳೋದಿಲ್ಲ. ಅಲ್ಲಿಂದ ಹೊರಡ್ತಾರೆ ಅವರು. ನಂತರ ಪಾಕಿಸ್ತಾನ ಈ ಯುದ್ಧ ವಿರಾಮದ ವೈಲೇಷನ್ ಮಾಡುತ್ತೆ. ಅವರು ಕೆಲವೊಂದಷ್ಟು ಡ್ರೋನ್ಗಳನ್ನು ಭಾರತದ ಕಡೆಗೆ ಹಾರಿಸ್ತಾರೆ. ಈ ಘಟನೆಯಾದ ಬಳಿಕ ವಿಕ್ರಮ್ ಮಿಸ್ತ್ರಿ ಅವರು ಮತ್ತೊಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ. ಪಾಕಿಸ್ತಾನಕ್ಕೆ ಸಂದೇಶ ಕೊಡ್ತಾರೆ. ಪಾಕಿಸ್ತಾನ ಇದನ್ನು ಮುಂದುವರೆಸಿದ್ದೇ ಆದರೆ ನಾವು ನಮ್ಮ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ನಮ್ಮ ಸೇನೆ ಇದಕ್ಕೆ ಉತ್ತರ ಕೊಡುತ್ತೆ, ಇಷ್ಟು ಮಾತ್ರ ಹೇಳ್ತಾರೆ. ಇದಿಷ್ಟೇ ಅಲ್ಲ ಮಿತ್ರರೇ, ಈ ಇಡೀ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಈ ದೇಶಕ್ಕೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಂಥವರು ವಿಕ್ರಮ್ ಮಿಸ್ತ್ರಿ ಅವರು. ಅಂದ್ರೆ ಪ್ರತಿದಿನ ಮಾಧ್ಯಮದ ಮುಂದೆ ಹಾಜರಾಗ್ತಾ ಇದ್ರು, ವಿವರಿಸ್ತಾ ಇದ್ರು. ವಿಕ್ರಮ್ ಮಿಸ್ತ್ರಿ ಅವರಿಗೆ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ಆದಂತಹ ವ್ಯೋಮಿಕಾ ಸಿಂಗ್ ಅವರು ಸಾಥ್ ಕೊಡ್ತಾ ಇದ್ರು. ಇತರೆ ಈ 3 ಜನ ಮಾಡಿದ್ದೇನು ಕೇಳಿದ್ರೆ, ಭಾರತ ಸರ್ಕಾರ ಅವ್ರಿಗೇನು ಕೆಲಸ ಕೊಟ್ಟಿತ್ತು ಅದನ್ನು ನಿಭಾಯಿಸುವಂತದ್ದಷ್ಟೇ. ಇಲ್ಲಿ ಈ 3 ಜನರು ಸ್ವಂತ ಯಾವುದೇ ನಿರ್ಧಾರವನ್ನ ಕೈಗೊಳ್ತಾ ಇರಲಿಲ್ಲ. ಸೇನೆ ಈ ದೇಶಕ್ಕೆ ಮತ್ತು ಶತ್ರು ದೇಶಕ್ಕೆ ಏನನ್ನ ಕಮ್ಯುನಿಕೇಟ್ ಮಾಡಬೇಕಾಗಿತ್ತೋ ಅದನ್ನ ಆ 2 ಮಹಿಳಾ ಅಧಿಕಾರಿಗಳು ಮಾಡ್ತಾ ಇದ್ರು. ಹಾಗೆ ಸರ್ಕಾರ ಈ ದೇಶಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಜೊತೆಗೆ ವಿಶ್ವಕ್ಕೆ ಏನು ಸಂದೇಶ ಕೊಡಬೇಕಿತ್ತೋ ಅದನ್ನ ವಿಕ್ರಮ್ ಮಿಸ್ತ್ರಿ ಅವರು ಮಾಡ್ತಾ ಇದ್ರು. ನಾನು ಯಾಕೆ ಇದನ್ನ ಇಷ್ಟು ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ದೇಶದಲ್ಲಿ ಬಹಳ ದಡ್ಡರಿದ್ದಾರೆ. ವಿಕ್ರಮ್ ಮಿಸ್ತ್ರಿ ಅವರು ಭಾರತದ ಪರವಾಗಿ ಅಧಿಕೃತವಾಗಿ ಯುದ್ಧ ವಿರಾಮವನ್ನು ಒಪ್ಕೊಂಡ್ರಲ್ಲ, ಅಂದ್ರೆ ಘೋಷಣೆ ಮಾಡಿದ್ರಲ್ಲ, ಅದಾದ ಬಳಿಕ ಮಿತ್ರರೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಅತೃಪ್ತ ಆತ್ಮಗಳು ಆಕ್ಟಿವ್ ಆಗ್ತವೆ. ವಿಕ್ರಮ್ ಮಿಸ್ತ್ರಿ ಅವರ ವಿರುದ್ಧವಾಗಿ ಪರ್ಸನಲ್ ಅಟ್ಯಾಕ್ ಮಾಡೋದಕ್ಕೆ ಇಳಿತಾರೆ. ವಿಕ್ರಮ್ ಮಿಸ್ತ್ರಿ ಅವರನ್ನು ವಿಪರೀತವಾಗಿ ಟ್ರೋಲ್ ಮಾಡಲಾಗುತ್ತೆ. ಅವರನ್ನು ದೇಶದ್ರೋಹಿ ಅಂತ ಕರೆಯಲಾಗುತ್ತೆ, ಹೇಡಿ ಅಂತ ಕರೆಯಲಾಗುತ್ತೆ, ಪಾಕ್ನ ಏಜೆಂಟ್ ಅಂತ ಕರೆಯಲಾಗುತ್ತೆ. ಅವರ ಫ್ಯಾಮಿಲಿ ಬಗ್ಗೆ ಟೀಕಿಸಲಾಗುತ್ತೆ. ಅವರ ಪತ್ನಿ ಮಕ್ಕಳ ಬಗ್ಗೆಯೂ ಕೂಡ ಕೆಟ್ಟದಾಗಿ ಕಮೆಂಟ್ ಹಾಕಲಾಗುತ್ತೆ. ಮಿತ್ರರೇ, ಇದನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ನನಗಂತೂ ಮೈಯೆಲ್ಲ ಉರಿದು ಹೋಗ್ಬಿಡ್ತು. ಯಾಕಂದ್ರೆ ಇಷ್ಟೊಂದು ಅನ್ಎಜುಕೇಟೆಡ್, ಇಷ್ಟೊಂದು ದೇಶದ್ರೋಹಿಗಳನ್ನ ಭಾರತದಲ್ಲಿ ಇಟ್ಕೊಂಡು ಸಾಕ್ತಾ ಇದೀವಲ್ಲ. ಒಬ್ಬ ಸೀನಿಯರ್ ಡಿಪ್ಲೊಮ್ಯಾಟ್ ಬಗ್ಗೆ ಇಷ್ಟು ಕೀಳು ಮಟ್ಟದ ಕಮೆಂಟ್ ಮಾಡೋದಾ? ಅದು ಕೂಡ ಯುದ್ಧದಂತಹ ಕ್ರೂಷಿಯಲ್ ಸಿಚುವೇಶನ್ ನಲ್ಲಿ ಬಹಳ ಕ್ರಿಟಿಕಲ್ ರೋಲ್ ಅನ್ನು ನಿಭಾಯಿಸಿದ್ದಾರೆ. ಅಂತಹ ಒಬ್ಬ ಹೆಮ್ಮೆಯ ಅಧಿಕಾರಿಯ ನೈತಿಕ ಸ್ಥೈರ್ಯವನ್ನೇ ಕಸಿಯುವಂತಹ ರೀತಿಯಲ್ಲಿ ಯಾರೋ ಕೆಲಸಕ್ಕೆ ಬರಲದವರು ಟ್ವೀಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡ್ತಾರೆ ಅಂತಂದ್ರೆ ಏನರ್ಥ? ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದಾದ್ರೂ ಯಾಕೆ? ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವೋ ಅಥವಾ ಸ್ವೇಚ್ಛಾಚಾರವೋ ಅನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಶುರುವಾಯಿತು. ವಿಕ್ರಮ್ ಮಿಸ್ತ್ರಿ ಅವರು ಎಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂತು ಅಂತಂದ್ರೆ, ಆ ಟ್ರೋಲ್ಗಳನ್ನು ಎದುರಿಸೋದಕ್ಕಾಗದೆ ತನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅನ್ನೇ ಅವರು ಪ್ರೈವೇಟ್ ಮಾಡಿದ್ದಾರೆ. ಮಿತ್ರರೇ, ನಾವು ಕೂಡ ಪ್ರತಿನಿತ್ಯ ವಿಡಿಯೋ ಮಾಡ್ತೀವಿ. ಕೆಲವರು ಕಮೆಂಟ್ ಹಾಕ್ತಾರೆ, ಕೆಲಸಕ್ಕೆ ಬಾರದಂತಹ ಕಮೆಂಟ್ಗಳನ್ನೇ ಹಾಕ್ತಾರೆ. ನಾವೇನ್ ಅನ್ಕೊಳ್ತೀವಿ ಅಂತಂದ್ರೆ, ಯಾರೋ ಕಮೆಂಟ್ ಮಾಡ್ತಾರಲ್ಲ ಕೀಳು ಮಟ್ಟದ ಕಮೆಂಟ್ಗಳನ್ನ, ಅದು ಅವರ ವ್ಯಕ್ತಿತ್ವವನ್ನ ಸೂಚಿಸುತ್ತಷ್ಟೇ. ಅದರಿಂದ ನಮಗೇನೂ ಆಗ್ಬೇಕಾಗಿಲ್ಲ. ಆದ್ರೆ ನಮಗದು ಅಭ್ಯಾಸ ಆಗಿ ಹೋಗಿರುತ್ತೆ. ಹೀಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮ್ಮ ಕೆಲಸವನ್ನ ನಾವು ಬಿಡೋದಿಲ್ಲ. ಆದ್ರೆ ಒಬ್ಬ ವಿಕ್ರಮ್ ಮಿಸ್ತ್ರಿ ಅಂತಹ ಡಿಪ್ಲೊಮ್ಯಾಟ್, ಅವರು ದೇಶಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ. ದೇಶ ಸಂಕಷ್ಟದಲ್ಲಿದೆ, ಯುದ್ಧವನ್ನ ಎದುರಿಸ್ತಾ ಇದೆ. ಅಂತಹ ಸಂದರ್ಭದಲ್ಲೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ನಿಭಾಯಿಸಿರ್ತಾರೆ. ಅಂತವರ ವಿರುದ್ಧವಾಗಿ ನೀವು ಕೀಳು ಮಟ್ಟದ ಕಮೆಂಟ್ ಹಾಕಿದ್ರೆ ಅವರ ನೈತಿಕ ಸ್ಥೈರ್ಯ ಯಾವ ಮಟ್ಟಿಗೆ ಕುಸಿಬಹುದು? ನಾಳೆ ಅವರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈ ದೇಶಕ್ಕೆ ನಾನು ಏನು ಮಾಡಿದ್ರು ಇಷ್ಟೇ, ಈ ದೇಶದಲ್ಲಿ ನನಗೆ ಶಾಬಾಸ್ಗಿರಿ ಆಗಿರಲಿ, ನನ್ನ ಬೆನ್ನು ತಟ್ಟೋದು ಆಗಿರಲಿ, ಜನ ನನ್ನನ್ನೇ ಟೀಕೆ ಮಾಡ್ತಾರೆ ಅಂತ ಅವರಿಗೊಂದು ಕೀಳರಿಮೆ ಮೂಡೋದಿಲ್ವಾ? ಅದು ಅಲ್ಲದೆ ಮಿತ್ರರೇ, ಈ ದೇಶದಲ್ಲಿ ಯುದ್ಧ ವಿರಾಮವನ್ನ ಘೋಷಿಸುವಂತಹ ಅಧಿಕಾರ ಒಬ್ಬ ಫಾರಿನ್ ಸೆಕ್ರೆಟರಿಗಿದೆಯಾ?
ಸೂಕ್ಷ್ಮವಾಗಿ ಗಮನಿಸಿ, ನಾನು ಯಾಕಿಷ್ಟು ರೋಷಾವೇಶದಿಂದ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಜನ ಅಷ್ಟು ದಡ್ಡರಾಗಿದ್ದಾರೆ. ಯುದ್ಧ ವಿರಾಮ ಘೋಷಣೆ ಆಗ್ಬೇಕಾಗಿದ್ರೆ ಪಾಕಿಸ್ತಾನದವರು ಅಪ್ರೋಚ್ ಮಾಡೋದ್ರಲ್ಲ, ಪಾಕಿಸ್ತಾನದ DGM ಭಾರತಕ್ಕೆ ಫೋನ್ ಮಾಡ್ತಾರೆ, ನಾವು ಯುದ್ಧ ವಿರಾಮವನ್ನು ಬಯಸ್ತಾ ಇದ್ದೀವಿ, ಮುಂದೆ ಯುದ್ಧ ಮಾಡೋದಿಲ್ಲ ಅಂತ. ಆ ಕ್ಷಣದಲ್ಲಿ ಭಾರತದ DGM ಕೂಡ ಆನ್ ಸ್ಪಾಟ್ ಅಲ್ಲಿ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಭಾರತದ DGM ನಮ್ಮ ಸರ್ಕಾರಕ್ಕೆ ಕಮ್ಯುನಿಕೇಟ್ ಮಾಡ್ತಾರೆ. ಮೊದಲಿಗೆ ಈ ವಿಚಾರ ಸೇನಾ ಮುಖ್ಯಸ್ಥರಿಗೆ ಕಮ್ಯುನಿಕೇಟ್ ಆಗುತ್ತೆ. ಸೇನಾ ಮುಖ್ಯಸ್ಥರು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅನಂತರ ಭಾರತದ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವಿಚಾರ ಕಮ್ಯುನಿಕೇಟ್ ಆಗುತ್ತೆ. ಹಂತ ಹಂತವಾಗಿ ಇದನ್ನ ಪ್ರಧಾನಿವರೆಗೂ ಕೂಡ ಕಮ್ಯುನಿಕೇಟ್ ಮಾಡಲಾಗುತ್ತೆ. ಅಂತಿಮವಾಗಿ ನಿರ್ಧಾರ ಕೈಗೊಳ್ಳಬೇಕಾಗಿದ್ದು ಯಾರು ಕೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ. ಅವರು ಹೇಳ್ಬಿಟ್ಟಿದಾರಪ್ಪ ನಾನು ಯುದ್ಧ ನಿಲ್ಲಿಸ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳೋದಿಲ್ಲ. ಹಾಗೆ ಹೇಳೋದಕ್ಕಾಗೋದೂ ಇಲ್ಲ, ಯಾಕೆಂದ್ರೆ ನಮ್ಮದು ಪ್ರಜಾಪ್ರಭುತ್ವ ದೇಶ. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯವಾಗಿ ಅಜಿತ್ ದೋವಲ್ ಅವರ ಸಲಹೆಯನ್ನು ಪಡೆದುಕೊಳ್ತಾರೆ. ಜೊತೆಗೆ 3 ಸೇನೆಯ ಪ್ರಮುಖರೊಂದಿಗೆ ಚರ್ಚೆ ಮಾಡ್ತಾರೆ. CDS ನಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ. ಯುದ್ಧ ಮುಂದುವರಿಸಿದ್ದೆ ಆದ್ರೆ ನಮಗೆ ಏನು ಹಾನಿ ಆಗುತ್ತೆ ಇದರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಇದಿಷ್ಟೇ ಅಲ್ಲ, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಜೊತೆಗೂ ಮಾತನಾಡ್ತಾರೆ. ಯಾಕಂದ್ರೆ ವಿದೇಶಗಳಿಂದ ಏನೇನು ಒತ್ತಡ ಬರ್ತಾ ಇದೆ, ಯಾವ ದೇಶಗಳು ಏನೇನು ಹೇಳ್ತಾ ಇದಾವೆ, ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಅಂತಿಮವಾಗಿ ನಿರ್ಧಾರಕ್ಕೆ ಬರಲಾಗುತ್ತೆ. ಅದು ಕೂಡ ಒಂದು ಸಭೆಯಲ್ಲಿ ನಿರ್ಧಾರಕ್ಕೆ ಬರುವಂತಹದ್ದು. ಯುದ್ಧ ವಿರಾಮವನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ. ಯಾಕಂದ್ರೆ ಎಲ್ಲೂ ಕೂಡ ಕಮ್ಯುನಿಕೇಶನ್ ಗ್ಯಾಪ್ ಆಗಬಾರ್ದು, ಯಾರಿಗೂ ಬೇಸರ ಆಗಬಾರ್ದು ಅಂತ. ಇಲ್ಲಿ ಫಾರಿನ್ ಸೆಕ್ರೆಟರಿ ರೋಲ್ ಏನು ಕೇಳಿದ್ರೆ ಅವರು ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೋ ಅದನ್ನ ಈ ದೇಶದ ಜನರಿಗೆ ಕಮ್ಯುನಿಕೇಟ್ ಮಾಡುವಂತಹದ್ದಷ್ಟೇ. ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾರೆ, ವಿದೇಶಗಳಿಗೂ ಕೂಡ ಇದನ್ನ ಕಮ್ಯುನಿಕೇಟ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ಯಾವುದೇ ಕೆಲಸವನ್ನ ಕೂಡ ಫಾರಿನ್ ಸೆಕ್ರೆಟರಿ ಮಾಡೋದಿಲ್ಲ. ಆದ್ರೆ ವಿಪರ್ಯಾಸ ಏನು ಕೇಳಿದ್ರೆ ನಮ್ಮ ದೇಶದಲ್ಲಿರುವಂತಹ ಕೆಲ ದಡ್ಡ ಬಡ್ಡೆ ತಾವುಗಳಿಗೆ ಇದು ಯಾವ ವಿಚಾರವೂ ಗೊತ್ತಿಲ್ಲ. ವಿನಾಕಾರಣವಾಗಿ ಸಾಫ್ಟ್ ಟಾರ್ಗೆಟ್ ಅಂತ ವಿಕ್ರಮ್ ಮಿಸ್ತ್ರಿ ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ ಕೇಳಿದ್ರೆ ಕೆಲವರಿಗೆ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವರು ನರೇಂದ್ರ ಮೋದಿ ಅವರನ್ನ ಇಷ್ಟಪಡ್ತಾರೆ. ಅಜಿತ್ ದೋವಲ್ ಅವರನ್ನ ಟೀಕೆ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಅಜಿತ್ ದೋವಲ್ ಅವರನ್ನ ಈ ದೇಶದ ಜೇಮ್ಸ್ ಬಾಂಡ್ ಅಂತ ಅವರು ಈಗಾಗಲೇ ಕೊಂಡಾಡಿರ್ತಾರೆ. ಅವರಿಗೆ ಗೊತ್ತಿಲ್ಲದೇ ಇರುವಂತಹ ಹೆಸರು ಯಾವುದು ಕೇಳಿದ್ರೆ ವಿಕ್ರಮ್ ಮಿಸ್ತ್ರಿ ಅವರು ಯುದ್ಧ ಆರಂಭವಾದ ದಿನದಿಂದಲೂ ಕೂಡ ಪ್ರತಿನಿತ್ಯ ಮಾಹಿತಿ ಕೊಡುವಂತಹ ಕೆಲಸ ಮಾಡ್ತಾ ಇದ್ರಲ್ಲ. ಹೀಗಾಗಿ ಅವರ ವಿರುದ್ಧವಾಗಿ ಈ ರೀತಿಯ ಚೀಪ್ ಲೆವೆಲ್ನ ಟ್ರೋಲ್ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಮಿತ್ರರೇ, ಈ ವಿಕ್ರಮ್ ಮಿಸ್ತ್ರಿ ಅವರು ಇವತ್ತು ನಿನ್ನೆ ಭಾರತದ ಸೇವೆಗೆ ನಿಂತ್ಕೊಂಡವರಲ್ಲ. ಅವರಿಗೀಗ 60 ವರ್ಷ. ಅವರು ಸುದೀರ್ಘವಾಗಿ ಭಾರತದಲ್ಲಿ IFS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಅದು ಕೂಡ ಅವರೇನು ಸಣ್ಣ ಪುಟ್ಟ ಹುದ್ದೆಯನ್ನು ನಿಭಾಯಿಸಿದಂತವರಲ್ಲ. 2022ರಿಂದ 24ರವರೆಗೆ ಡೆಪ್ಯೂಟಿ NSA ಆಗಿ ಕೆಲಸ ಮಾಡಿದ್ರು. 2019ರಿಂದ 21ರವರೆಗೆ ಚೀನಾದಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ರು. ಹಾಗೆ IK ಗುಜರಾಲ್ ಇರಬಹುದು, ಮನಮೋಹನ್ ಸಿಂಗ್ ಇರಬಹುದು, ಇಬ್ಬರಿಗೂ ಕೂಡ ಪ್ರೈವೇಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ. ಇವರ ಕಾರ್ಯಕ್ಷಮತೆ ಎಷ್ಟಿತ್ತು ಕೇಳಿದ್ರೆ ಇವರು ಮನಮೋಹನ್ ಸಿಂಗ್ ಅವರಿಗೆ ಪ್ರೈವೇಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ರು. ಇವರನ್ನ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ಪ್ರೈವೇಟ್ ಸೆಕ್ರೆಟರಿಯಾಗಿ ಮುಂದುವರೆಸಿದ್ರು. ತನಗೂ ಕೂಡ ನೇಮಕ ಮಾಡ್ಕೊಂಡಿದ್ರು. ಮಿತ್ರರೇ, ಹಾಗೇನಾದ್ರೂ ಇವರು ದೇಶದ್ರೋಹಿ, ನಂಬಿಕೆಗೆ ಅರ್ಹರೇ ಅಲ್ಲ ಅಂತಾಗಿದ್ರೆ ನರೇಂದ್ರ ಮೋದಿ ಅವರು ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ರು? ಬೇರೆ ಪ್ರೈವೇಟ್ ಸೆಕ್ರೆಟರಿಯನ್ನ ನೇಮಕ ಮಾಡ್ತಾ ಇದ್ರು, ಇವರನ್ನ ಸೈಡ್ ಲೈನ್ ಮಾಡ್ತಾ ಇದ್ರು. ಇವರು ದೇಶಕ್ಕೋಸ್ಕರವಾಗಿ ಅಚಲವಾಗಿ ಕೆಲಸ ಮಾಡುವಂತಹ ವ್ಯಕ್ತಿ. ಇದೇ ಕಾರಣದಿಂದ ಇವರನ್ನ ಕಂಟಿನ್ಯೂ ಮಾಡ್ತಾರೆ, ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾರೆ. ಇವತ್ತು ಬಹಳ ಜವಾಬ್ದಾರಿಯುತವಾದಂತಹ ಫಾರಿನ್ ಸೆಕ್ರೆಟರಿ ರೋಲ್ ಅನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಅತ್ಯಂತ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಭೆಯಲ್ಲಿ ವಿಕ್ರಮ್ ಮಿಸ್ತ್ರಿ ಅವರು ಇರ್ತಾರೆ. ಯಾಕೆಂದ್ರೆ ಇವರು ಮೋದಿ ಅವರ ರೈಟ್ ಹ್ಯಾಂಡ್. ಅಪಾರವಾದಂತಹ ಅನುಭವ ಇದೆ. ಹಿಂದೆ ಅನೇಕ ದೇಶಗಳಲ್ಲಿ ಡಿಪ್ಲೊಮ್ಯಾಟ್ ಆಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಇವರು. ಇಂಥವರನ್ನ ಈಗ ವಿನಾಕಾರಣ ಟೀಕೆ ಮಾಡುವಂತಹದ್ದು, ಅವರ ಮೇಲೆ ಪರ್ಸನಲ್ ಅಟ್ಯಾಕ್ ಗಳನ್ನ ಮಾಡುವಂತಹದ್ದು, ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡುವಂತಹದ್ದು ಇದೆಯಲ್ಲ, ನಿಜವಾದ ದೇಶದ್ರೋಹದ ಕೆಲಸ. ಇವರನ್ನ ಪಕ್ಷಾತೀತವಾಗಿ ಬೆಂಬಲಿಸಬೇಕು. ಯಾಕೆಂದ್ರೆ ಇವರು ಯಾವುದೋ ಪಕ್ಷಕ್ಕೆ ಸೀಮಿತವಾದಂತವರಲ್ಲ, ಭಾರತ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇರುವಂತಹ ಒಬ್ಬ ಅಧಿಕಾರಿ ಇವರು. ಮಿತ್ರರೇ, ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ನಾವು. ಈ ಯುದ್ಧ ವಿರಾಮ ಘೋಷಣೆ ಆದ ಬಳಿಕ ಅನೇಕ ವಿಡಿಯೋಗಳಲ್ಲೂ ಕೂಡ ಈ ಬಗ್ಗೆ ನಾನು ಹೇಳಿದ್ದೀನಿ. ಭಾರತ ಸರ್ಕಾರ ಏನೋ ತೀರ್ಮಾನ ಕೈಗೊಂಡಿದೆ ಅಂತಂದ್ರೆ ಅವರು ಅಳೆದು ತೂಗಿ ಒಂದು ತೀರ್ಮಾನವನ್ನ ಕೈಗೊಂಡಿರ್ತಾರೆ. ಸದ್ಯ ಯುದ್ಧ ವಿರಾಮ ಘೋಷಣೆ ಆಗಿದೆ ಅಂತಂದ್ರೆ ಅದರಲ್ಲಿ ದೇಶದ ಹಿತ ಅಡಗಿದೆ ಅಂತಲೇ ಅರ್ಥ. ಇಲ್ಲೆಲ್ಲೋ ನಾವು ಮೂಲೆಯಲ್ಲಿ ಕೂತ್ಕೊಂಡು ಇಲ್ಲ ಯುದ್ಧ ಮಾಡಬೇಕಿತ್ತು, ಭಾರತ ಸರ್ಕಾರ ಹೀಗೆ ತೀರ್ಮಾನ ಕೈಗೊಳ್ಳಬೇಕಿತ್ತು, ಪಾಕಿಸ್ತಾನವನ್ನ ನಾಶ ಮಾಡಬೇಕಿತ್ತು, ಹೀಗೆಲ್ಲ ಹೇಳೋದು ಸುಲಭ. ಮಿತ್ರರೇ, ಇವತ್ತು ಉಕ್ರೇನ್ ಬಳಿಯಲ್ಲಿ ಪಾಕಿಸ್ತಾನದ ಬಳಿಯಲ್ಲಿದ್ದಷ್ಟು ಸೈನಿಕ ಶಕ್ತಿ ಇಲ್ಲ. ಆದ್ರೂ ಕೂಡ ರಷ್ಯಾ 3-4 ವರ್ಷದಿಂದ ಯುದ್ಧ ಮಾಡ್ತಾ ಇದೆ. ರಷ್ಯಾ ಒಂದು ನ್ಯೂಕ್ಲಿಯರ್ ಪವರ್ ದೇಶ, ಉಕ್ರೇನ್ ಒಂದು ನ್ಯೂಕ್ಲಿಯರ್ ಪವರ್ ದೇಶ ಅಲ್ಲ. ಉಕ್ರೇನ್ ಬಳಿಯಲ್ಲಿ ಅತ್ಯಂತ ಪ್ರಬಲವಾದಂತಹ ಯಾವುದೇ ಅಸ್ತ್ರಗಳಿಲ್ಲ. ಮಿತ್ರರೇ, ಪಾಕಿಸ್ತಾನ ಇಷ್ಟು ದಿನ ಏನ್ ಹೇಳ್ತಾ ಇತ್ತು, ನಮ್ಮದು ಸಮರ್ಥವಾದಂತಹ ಸೇನೆ, ನಮ್ಮ ಬಳಿಯಲ್ಲಿ ಆ ಅಸ್ತ್ರ ಇದೆ, ಈ ಶಸ್ತ್ರ ಇದೆ, ಇಷ್ಟು ದೊಡ್ಡ ಮಿಸೈಲ್ ಇದೆ, ನಮ್ಮ ಹತ್ರ ಈ ಬಾಂಬ್ ಇದೆ ಎಲ್ಲ ಹೇಳ್ತಾ ಇದ್ರು. ಭಾರತಕ್ಕದರ ಸಾಮರ್ಥ್ಯದ ಬಗ್ಗೆ ಅರಿವಿರಲಿಲ್ಲ. ಈಗ ಭಾರತಕ್ಕೆ ಪಾಕಿಸ್ತಾನದ ಶಸ್ತ್ರಾಸ್ತ್ರದ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವಿಗೆ ಬಂದಿದೆ. ಯಾಕೆಂತಂದ್ರೆ ಅವರು ಪ್ರಯೋಗ
ಪ್ರಯೋಗ ಮಾಡಿದರೆ ಅದನ್ನೆಲ್ಲ ಭಾರತ ಇಂಟರ್ಸೆಪ್ಟ್ ಮಾಡಿದೆ. ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಪಾಕಿಸ್ತಾನಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಪಾಕಿಸ್ತಾನಕ್ಕಿಂತಲೂ ಭಾರತಕ್ಕೆ ಹೆಚ್ಚು ಶಕ್ತಿ ಇದೆ. ಅವ್ರೇನೇ ದಾಳಿ ಮಾಡೋದಕ್ಕೆ ಯತ್ನ ಮಾಡಿದ್ರೂ ಕೂಡ ಅದನ್ನು ತಡೆಯುವಂತಹ ಸಾಮರ್ಥ್ಯ ನಮಗಿದೆ ಅಂತ. ಅಂದ್ರೆ ಪಾಕಿಸ್ತಾನದಲ್ಲಿ ಇರುವಂತಹ ಟೆಕ್ನಾಲಜಿಗಿಂತ ಬೆಟರ್ ಟೆಕ್ನಾಲಜಿ ಭಾರತದ ಸೇನೆ ಬಳಿಯಲ್ಲಿದೆ. ಭಾರತದ ಸೇನೆ ಎಲ್ಲ ವಿಚಾರದಲ್ಲೂ ಕೂಡ ಪಾಕಿಸ್ತಾನದ ಸೇನೆಗಿಂತ ಹಲವು ಪಟ್ಟು ಮೇಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನದ ಬಳಿಯಲ್ಲಿ ಅಣ್ವಸ್ತ್ರ ಇದೆ. ಇದನ್ನ ಭಾರತ ಯಾವತ್ತೂ ಕೂಡ ಮೈಮರಿಬಾರದು. ಇನ್ನೇನು ಪಾಕಿಸ್ತಾನ ಸತ್ತೇ ಹೋಗುತ್ತೆ ಅಂತಂದ್ರೆ ಅದನ್ನ ಬಳಸೋದಕ್ಕೆ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಈಗ ಅನೇಕ ವರದಿಗಳು ಬರ್ತಾ ಇದಾವೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅಮೆರಿಕ ಏನ್ ಹೇಳ್ತು, ಭಾರತಕ್ಕೆ ಯಾವ ರೀತಿಯಾದಂತಹ ಇಂಟೆಲಿಜೆನ್ಸ್ ಇನ್ಪುಟ್ ಸಿಕ್ತು, ಪಾಕಿಸ್ತಾನ ಏನ್ ಮಾಡೋದಕ್ಕೆ ಹೊರಟಿತ್ತು. ಈ ಪಾಕಿಸ್ತಾನದವ್ರು ಹೇಗೆ ಕೇಳಿದ್ರೆ, ನಾವಿನ್ ಸತ್ತೇ ಹೋಗ್ಬಿಡ್ತೀವಪ್ಪ, ನಾವಂತೂ ಬದುಕುಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವ್ರು ಏನು ಯೋಚನೆ ಮಾಡ್ತೇವೆ, ನಾವಂತೂ ಸತ್ತು ಹೋಗ್ತೀವಿ, ನಮ್ಮ ಶತ್ರು ಆದಂತಹ ಭಾರತದ ಒಂದೆರಡು ಕೈಕಾಲನ್ನಾದರೂ ತೆಗಿಬೇಕು, ಆ ರೀತಿಯಾಗಿ ಯೋಚನೆ ಮಾಡುವಂತಹ ದೇಶ. ಅವರು ಅಣ್ವಸ್ತ್ರ ಪ್ರಯೋಗ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಕೂರೋದಿಲ್ಲ. ಹೀಗಾಗಿ ಭಾರತವೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಬೇಕಾಗುತ್ತೆ. ವಿಶ್ವದಲ್ಲಿ ಎಲ್ಲೂ ಕೂಡ ಅಣ್ವಸ್ತ್ರ ರಾಷ್ಟ್ರಗಳೆರಡು ಯುದ್ಧ ಮಾಡಿಲ್ಲ. ಹೀಗಾಗಿ ಭಾರತ ಸರ್ಕಾರ ಕೈಗೊಂಡಿರುವಂತಹ ಯುದ್ಧ ವಿರಾಮದ ನಿರ್ಧಾರವನ್ನ ಜನಸಾಮಾನ್ಯರಾದಂತಹ ನಾವು ಟೀಕೆ ಟಿಪ್ಪಣಿ ಮಾಡುವಂತಹದ್ದು ತಪ್ಪಾಗುತ್ತೆ. ಅದೂ ಅಲ್ಲದೆ ಸರ್ಕಾರ ಕೈಗೊಂಡಿರುವಂತಹ ತೀರ್ಮಾನಕ್ಕೆ ಯಾವುದೋ ಒಬ್ಬ ಅಧಿಕಾರಿಯನ್ನ ಹೊಣೆ ಮಾಡುವಂತಹದ್ದಂತೂ ಮೂರ್ಖತನವಾಗುತ್ತೆ. ಸದ್ಯ ವಿಕ್ರಮ್ ಮಿಸ್ತ್ರಿ ಅವರಿಗೆ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ನನಗನ್ಸುತ್ತೆ ಇಂತಹ ವಿಚಾರದಲ್ಲಿ ಅನಗತ್ಯವಾಗಿ ಕೆಲವರಿಗೆ ರಾಜಕೀಯ ಲಾಭ ಮಾಡಿಕೊಳ್ಳುವಂತಹ ಕೆಲಸವನ್ನ ನಮ್ಮ ಜನರೇ ಮಾಡಿಕೊಡ್ತಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್